ಇನ್ನೊಂದು ಇಲ್ಲೆಲ್ಲ ಗಿಡ ಇದ್ದು ಆ ಸಂಬಂಧ ಇದೆಲ್ಲ ಮಾಡೋ ಸಂಬಂಧ ಇದೆಲ್ಲ ಇನ್ನೂ ತೆಳಗಿತ್ತು. ಅದು ಇಷ್ಟು ತೆಳಗಿತ್ತು ನೋಡಿರಿ. ಇದು ಇಲ್ಲಿ ಚೆಕ್ ಮಾಡಿ, ಇಷ್ಟು ತೆಳಗಿತ್ತದ. ಇಲ್ಲಿ ಒಂದು ಸೆಕೆಂಡ್ ತಡ್ರಿ, ಇಲ್ಲಿ ಚೆಕ್ ಮಾಡಿರಿ. ಇಷ್ಟು ಇಂಚ್ ತೆಳಗಿತ್ತು. ಇಷ್ಟು ತೆಳಗಿತ್ತು ರೀ ಅದು. ಮತ್ತು ಇದನ್ನೆಲ್ಲ ಹೈಟ್ ಮಾಡ್ಯಾರ. ಇಲ್ಲಿ ಮಣ್ಣೆಲ್ಲ ಹಾಕಿ ಇದು ಇಲ್ಲಿ ಎಷ್ಟು ಸ್ಟೆಪ್ ಇದು ಗೊತ್ತನ್ರಿ? 3 ಸ್ಟೆಪ್ ಇದು. ನಾವು ಹತ್ತಿ ಹೋಗ್ಬೇಕಾಗಿತ್ತು. ಈಗ ನೋಡಿರಿ ಫುಲ್ ಇದೆಲ್ಲ ಹೈಟ್ ಮಾಡಿಬಿಟ್ಟಾರ. ಈಗ ಸಮಾನ ಆಗಿತ್ತು ಎರಡನೇದು. ಇನ್ನೂ ತೆಳಗಿದ್ರು ಇದು ಎರಡಿದ್ದು. ಇಲ್ಲಿ ಮಠ ಬಂದುಬಿಟ್ಟು ಇಲ್ಲಿ ಮಠ ಹಚ್ಚಾರ ಈಗ ಅವ್ರು. ಫುಲ್ ಆ ಕಡೆ ಅಂತೂ ಆ ಕಡೆ ಫುಲ್ ಫುಟ್ಪಾತ್ ಎಲ್ಲ ಮಾಡಿಬಿಟ್ಟಾರ. ಮತ್ತು ಆ ಕಡೆ ಇದು ಐತಿ, ಏನು ಬ್ಯಾಗ್ ಇದು ಕಂಪೌಂಡ್ ಐತಿ. ಇಲ್ಲಿ ಚೆಕ್ ಮಾಡಿರಿ. ಅಂದ್ರೆ ಇವು ಹುಲ್ಲು ಬೆಳ್ಯಾಕೆ ಇನ್ನೂ ಟೈಮ್ ತೊಗೊತಾವೆ. ಸಂಬಂಧ ಈ ಕಡೆ ಎಲ್ಲ ಕ್ಲಾಸಸ್ ಎಲ್ಲ ನಡೆಯತ್ತವೆ. ಈ ಕಡೆ ಕನ್ಸ್ಟ್ರಕ್ಷನ್ ನಡೆಯೋದು. ಒಳಗೆಲ್ಲ ಫುಲ್ ಚೊಕ್ ಮಾಡತ್ತಾರ ಜೆ ಬಿ ಕಾಲೇಜ. ನಾವು ಇನ್ನೊಂದು 2 ವರ್ಷ ಬಿಟ್ಟಾಗ ಹೀಗೆಲ್ಲ ಇರಂಗಿಲ್ಲ ಅನಿಸ್ತೈತೆ ನಂಗಂತರೂ. ನಾವು ಇದ್ರೆ ಬಿಟ್ಟೇರಿಪ್ಪ ಇದು ಹಾರ್ಮೋನ್. ಮತ್ತು ನಾಗವಲ್ಲಿ ಏನೋ ಬಂದಿನ ಇಲ್ಲಿ ಚೆಕ್ ಮಾಡಿ. ಈ ಕಡೆ ಎಲ್ಲ ಕಂಪೌಂಡ್ ಈಗ ಮತ್ತು ಇದು ಹೊಸ್ದಾಗಿ ಮಾಡ್ಯಾರ. ಮತ್ತು ಈ ಕಡೆನೂ ಐತಿ. ಇಲ್ಲಿ ಆಫೀಸ್ ರೂಮ್ ಸಪ್ರೇಟ್, ಅದಕ್ಕೆ ಆಫೀಸ್ ರೂಮ್ ಮತ್ತು ಎಲ್ಲ ಸಪ್ರೇಟ್ ಮಾಡಿಬಿಟ್ಟಾರ. ಮಸ್ತ್ ಅಂದ್ರೆ ಮಸ್ತ್ ನಡೆಯತ್ತಿದೆ. 2026 ಬ್ಯಾಚ್ ನಮ್ದು ಮುಗಿತಿದೆ. ಮತ್ತು 26 ಅನ್ನೋಕೇನು 4 ತಿಂಗಳು, ಇನ್ನೂ 4 ತಿಂಗಳು ಐತಿ. ಇಲ್ಲಿ ಚೆಕ್ ಮಾಡಿ ಸಪ್ರೇಟ್ ಆಫೀಸ್. ಈ ಕಡೆ ಎಲ್ಲ ಕ್ಲಾಸಸ್, ಬೆಂಚಸ್ 3 ಫ್ಲೋರಿಂದ. ಮತ್ತು ಇದು ಲೈಬ್ರರಿ ಬಿಡ್ರಿ. ಸಪ್ತಋಷಿ ಭವನ ಅದ. ಇದು ಜ್ಞಾನಾಮೃತ. ಈಗ ಕನ್ಫ್ಯೂಸ್ ಆಗತ್ತೈತೆ ನೋಡ್ರಿ ನಾನು. ಮತ್ತು ಇಲ್ಲಿ NGO ಇತ್ತು. ಅದು ಈಗಂತೂ ಧಾರವಾಡ ಶಿಫ್ಟ್ ಮಾಡ್ಯಾರ. ಅದಕ್ಕೆ ಹಂಗೆ ಕನ್ಸ್ಟ್ರಕ್ಷನ್ ನಡೆಯತ್ತಿಲ್ಲ. ಅದ್ರ ಸಂಬಂಧ ಇಲ್ಲಿ ಚೆಕ್ ಮಾಡಿ. ಫುಲ್ ಕನ್ಸ್ಟ್ರಕ್ಷನ್ ಅಂತ ನಡೆದ್ಬಿಟ್ಟೈತಿ. ಕ್ಲಾಸಸ್ ಬೆಂಚ್ ಎಲ್ಲ ನಡೆದ್ಬಿಟ್ಟಾವ. ಸೊಕ್ಕು ಅಂದ್ರೆ ಸೊಕ್ಕು. ಇಲ್ಲಿ ನೋಡಿ ಚೆಕ್ ಮಾಡಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಇದು ನಮ್ಮದೇ ಇದೆ ನೋಡಿರಿ. ಯಾರೋ ಪುಣ್ಯಾತ್ಮರ 20 ತೊಗೊಂಡಾರ. 2012 ಬ್ಯಾಚಿಂದ. ನಮ್ಗೆ ಅಷ್ಟು ತೊಗೊಳಂಗಿರ್ಬೇಡ್ರಿ ನಾವು. ಈ ಫೈನಾನ್ಷಿಯಲ್ ಅಕೌಂಟಿಂಗ್ ನಮ್ಗೆ ಐತ್ರಿ. BCom ಫಸ್ಟ್ ಇಯರ್ ಅಂತ ಐತಿ. ಪೆಟ್ಟಿಗೆ ಹಚ್ಬೇಕು. ಹೋಗ್ಲಿ ಬಿಡ್ರಿಪ್ಪ, ನಮಗೆ ಓದಿದ್ದು ನೆನಪಿರಂಗಿಲ್ಲ. ಹಿಂಗೆಲ್ಲ ಕೊಟ್ಟಿದ್ರ ಪೇಪರ್. ಇದು ಓಪನ್ ಆಗಕ್ಕೆ ಒಲ್ಲಿ. ಈ ಕಡೆ ಒಳಗಷ್ಟು ಕೊಟ್ಟಾರ ಪೇಜ್. ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ಚೆಕ್ ಮಾಡಿ. ಫುಲ್ ಪ್ಲೇನ್. ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು ರೀ. ಮತ್ತು ಈ ಶೋಕಾವ ಚೆಕ್ ಮಾಡಿ. ಫುಲ್ ಕ್ಲಾಸ. ಇದು NSS ಆಫೀಸ. ಎಷ್ಟಾದರೂ ಅಣ್ಣ NSS ಲೀಡ್ರ್ ಆಗ್ಯಾನ ಅಂದ್ರೆ ನಾನು ಬಿಡ್ರಿ. ಫುಲ್ NSS. ಈ ಕಡೆ ಗ್ರೌಂಡ್ ಐತಿ. ಈ ಕಡೆ ಖಾಲಿ ಇತ್ತು. ಹಾಯ್ ಬ್ರೋ. ಇಲ್ಲಿ ನೋಡಿ CBT ಆಗಿದ್ದಿದ್ದು ಇಲ್ಲಿ ಮಾಡ ಬಂದಿದ್ದು ಅಂತ ಅನ್ನಂಗಿಲ್ಲ. ಇಲ್ಲಿ ಕ್ಲಾಸಸ್ ಈಗ ಮತ್ತು 1, 2, 3, 4th ಫ್ಲೋರ್ ಮಟನ್ ಮಾಡ್ಯಾರ. ಅಲ್ಲಿ ಮಾಡಿ ಕ್ಲಾಸಸ್ PU ಏನು ನಡೀತಾವಲ್ಲ, ರೈಟ್ಸ್ ಕಡೆ ಏನು ನೋಡಿದ್ರಲ್ಲ ಅದು ಲೈಕ್ PUದಿತ್ತು. ಲೆಫ್ಟ್ ಕಡೆ ಇದ್ದಿದ್ದು BCom. ಅದು ಸಪ್ತಋಷಿ ಭವನ MCom ಡಬಲ್ ಡಿಗ್ರಿ. ನೋಡಿರಿ ಎಷ್ಟು ಭಯ ಇಟ್ಟೆ ನೋಡಿರಿ ನಾವು ಕಾಲೇಜ್ನಾಗ. ಅಂದ್ಕೊಂಡ್ರೆ ನಾನು ಹೆದರೋಕೈತಿ. ಚೆಕ್ ಮಾಡಿ. ಫುಲ್ ಗ್ರೌಂಡ್ ಐತಿ. ಈ ಕಡೆ ಅಂದ್ರೆ ಫುಲ್ ಕ್ಲಾಸಸ್ ಅದಾವ. ಮತ್ತು ಅಲ್ಲಿ ಗಿಡ ಹಚ್ಚಿದ್ರಿಪ್ಪ, ಅಲ್ಲಿ ಕಡ್ದಾರ ನೋಡಿರಿ. 1 ಸೆಕೆಂಡ್. ಅದು ಗ್ರೌಂಡ್ ಸಂಬಂಧ ಏನೋ ಕಡ್ದಿರ್ಬೇಕು ಅಲ್ಲಿ. ಚೆಕ್ ಮಾಡ್ರಿ. ಅಲ್ಲಿ ಗ್ರೌಂಡ್ ಸಂಬಂಧ ಕಡ್ದಾರ. ಮತ್ತು ಇಲ್ಲಿ ಎಲ್ಲ ಇತ್ತು. ಇದನ್ನೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಿದ್ವಿ ಅಲ್ಲಿ. ಇಲ್ಲೆಲ್ಲ ಅದನ್ನೆಲ್ಲ ತೆಗ್ದಾರ. ಇಲ್ಲ ಗ್ರೌಂಡ್ ಅಂತ. ಮತ್ತು ಆ ಕಡೆ ಜಿಮ್ಖಾನ ಹೆಸರು ಮರ್ತು ಬಿಡಾತಿದ್ ಜಿಮ್ಖಾನ. ಮತ್ತು ಆ ಕಡೆ ಹಾಸ್ಟೆಲೆಲ್ಲ ಮಾಡೋ ಫೆಸಿಲಿಟಿ ಫುಲ್ ಚೊಕ್ಕ ಐತಿ. ಭಾರಿ ಹೊಸದ. ಈಗ ನೋಡಮ್ಮ ಎಲ್ಲಿ ಮಟ್ಟ ಹಾಕ್ಯದ ಅಂತೇಳಿ. ಅದು ಗ್ರೌಂಡಿಂದ ಇನ್ನೊಂದು ಗ್ರೌಂಡ್ ಮತ್ತು ಹಾಸ್ಟೆಲ್ ಮತ್ತು ಅದು ಬಿಲ್ಡಿಂಗ್ ಕಟ್ಟಾರ ಹೊಸ್ದಾಗಿ. ಅದೊಂದು ತೋರಿಸ್ಬೇಕು. ಒಳಗೊಂದು NSS ಆಫೀಸ್ ಅಂತ ತೋರಿಸ್ಬೇಕು. ಫುಲ್ ಚೊಕ್ಕ ಐತಿ. ಸಪ್ತಋಷಿ ಭವನ ಅಂತ ತೋರಿಸ್ಬೇಕು ನಿಮ್ಗೆ. ಹಾಸ್ಟೆಲ್ ಒಂದು, ಗ್ರೌಂಡ್ ಅಲ್ಲ. ಗ್ರೌಂಡ್ ಏನು ಬಿಡ್ರಿ ಈಗ ಬರ್ರಿ. ಹಂಗೆ ಈಗ ಟೈಮ್ ಅಂತೂ ಇನ್ನೂ ನಂದು ಬ್ಲಾಗ್ ಎಡಿಟ್ ಮಾಡ್ಬೇಕ್ರಿಪ್ಪ. ಅದೇ ಟೈಮ್ ಹಿಡಿತೈತಿ ನಂಗೆ. ಅದೇ ಒಂದು ಭಾಳ ತಲೆನೋವಾಗೈತಿ. ಈಗ ಬ್ಲಾಗ್ ಎಡಿಟ್ ಮಾಡೋದು ಭಾಳ ವಜ್ಜಾಗೈತಿ.
ಇವತ್ತಿನ ಕತೆ ಏನೈತೆ ಅಂತಂದ್ರೆ ಜನರು ಹೇಳ್ತಿರ್ತಾರಲ್ಲ ಭಗವದ್ಗೀತೆ ಓದಬಾರ್ದು, ಲೈಕ್ ಅದನ್ನು ಓದಬಾರ್ದು ಇದನ್ನು ಓದಬಾರ್ದು, ಓದಿದ್ರೆ ಏನು ಸಿಗಲ್ಲ ಅಂಥೇಳಿ ಏನಿರ್ತೈತಲ್ಲ ಮೈಂಡ್ಸೆಟ್, ಅದನ್ನು ಚೇಂಜ್ ಮಾಡೋಕೆ ಬಂದೀನಿ ಇವತ್ತು. ಏನಿರ್ತೈತೆ ಅಂತಂದ್ರೆ ಒಬ್ಬ ಅಜ್ಜ ಇರ್ತಾನೆ, ಅಜ್ಜಾಗ ಒಂದು ಮೊಮ್ಮಗ ಇರ್ತೈತೆ. ಮೊಮ್ಮಗಾಗ ಅಜ್ಜ ಏನು ಹೇಳ್ತಿರ್ತಾನೆ, ಬರೀ ಭಗವದ್ಗೀತೆ ಓದೋದು ಮತ್ತು ಆ ಶ್ಲೋಕ ಹೇಳೋದು ಮತ್ತು ಅದರೊಳಗಿಂದ ಕ್ಯಾರೆಕ್ಟರ್ ಎಲ್ಲ ಹೇಳೋದು ಮತ್ತು ಅದರಿಂದ ಒಳ್ಳೆ ವಿಷಯ ಎಲ್ಲ ಹೇಳ್ತಿರ್ತಾನೆ. ಅವಾಗ ಏನಾಗ್ತಿರ್ತೈತಿ, ಅವ ಅಜ್ಜ ಬೆಳಿತಾನೆ. ಆ ಮೊಮ್ಮಗ ಬೆಳೆದಿಂದ ಏನಾಕೈತಿ, ಅವಂಗೆ ಜ್ಞಾನೋದಯ ಆಕೈತಿ, ಹೌದು ಇದನ್ನು ಮಾಡಬಾರ್ದು ಅಂತೇಳಿ. ಇದನ್ನ ಎಕ್ಸಾಂಪಲ್ ಹೋಗಿ ಹೆಂಗೆ ಹೇಳ್ಬೇಕಂದ್ರೆ, ಭಗವದ್ಗೀತೆ ಇಂಡೈರೆಕ್ಟಾಗಿ ಅಪ್ಲೈ ಹೆಂಗೆ ಆಕೈತೆ ಅಂತಂದ್ರೆ, ಒಬ್ಬ ಅಜ್ಜ ಇರ್ತಾನೆ, ಅಜ್ಜಾಗ ಮೊಮ್ಮಗ ಇರ್ತಾನೆ. ಮೊಮ್ಮಗನ ಕೈಯಾಗ ಲೈಕ್ ಮಸಿ ಅರ್ಬಿ ಏನಿರ್ತದಲ್ಲ, ಲೈಕ್ ಹುಬ್ಳಿ ಕಡೆ ಮಸಿ ಅರ್ಬಿ ಅಂತಾರೆ, ಅದನ್ನೇನು ಮಾಡ್ತಾನೆ, ಮಸಿ ಅರ್ಬಿ ಅವ್ನ ಕೈಯಾಗ ಕೊಡ್ತಾನೆ. ಕೊಟ್ಟಾಗ ಅವರ ಲೈಕ್ ನೋಡಿರಿ, ಈಗ ಅವ್ರ ಮನೆ ಇಲ್ಲಿ ಐತೆ ಅಂತಂದ್ರೆ ಕೆರೆ ಅಲ್ಲಿ ಮಟ್ಟ ದೂರ ಇರ್ತೈತೆ ಅಂತ ತಿಳ್ಕೊರಿ. ಅವ ಏನು ಮಾಡ್ತಾನೆ, ಅಲ್ಲಿ ಹೋಗಿ ಲೈಕ್ ಮಸಿ ಅರ್ಬಿ ಕೊಟ್ಟಿರ್ತಾನಲ್ಲ, ಮಸಿ ಅರ್ಬಿನ ಅವ್ನ ಕೈಯಾಗ ಕೊಟ್ಟಿರ್ತಾನೆ. ನೀನು ಒಂದು ಬಕೆಟ್ ಇರ್ತಾನೆ, ನಾವು ಬಕೆಟ್ ಹೋಗಿ ನೀರು ತುಂಬಿಸ್ಬೇಕು. ಹೆಂಗೆ ಒಂದು ಬಕೆಟ್ ಹೋಗಿ ತುಂಬ್ಕೊಂಬರೋದಲ್ಲ, ಲೈಕ್ ಅದು ಇದರಲ್ಲೇ ಅರ್ಬಿಲೇ ನೀರು ತಂದು ಹಿಂಡೆ ಹಾಕಬೇಕು. ಅವಾಗ ಏನಿರ್ತೈತಿ, ಹಿಂಡೆ ಹಾಕ್ತಾನೆ. ಅದು ಮಸಿ ಅರ್ಬಿ ಮೊದಲಿಗೆ ಬ್ಲ್ಯಾಕ್ ಇರ್ತೈತಿ, ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರ್ತೈತಿ. ಹಂಗೆ ಏನಾಕಿರ್ತೈತಿ, ಮತ್ತು ಅವ ಹಗಲ ಮಗಲ ತರೋದು ಹಿಂಡೋದು ಮಾಡಿದಿಂದ ಏನಾಕೈತಿ, ಅದು ಬ್ಲ್ಯಾಕ್ ಅರ್ಬಿ ಏನಾಕಿರ್ತೈತಿಲ್ಲ ವೈಟ್ ಹಾಕೈತಿ. ಹಂಗೆ ನಮ್ಮ ಮನಸ್ಸಾಗಿರ್ಬೋದು ಮತ್ತು ನಮ್ಮ ಬುದ್ಧಿ ಆಗಿರ್ಬೋದು ಹಂಗೆ ಶುದ್ಧ ಆಕೈತಿ. ಲೈಕ್ ಹೆಂಗೆ ಆಕೈತಿ ಗೊತ್ತಿಲ್ಲ, ಇಂಡೈರೆಕ್ಟ್ ಭಗವದ್ಗೀತೆ ಓದಿದ್ರೆ ಮತ್ತು ಇನ್ನೊಂದು ಲೈಕ್ ಯಾವುದೋ ಬುಕ್ ತೊಗೊಳ್ಳಿ, ಭಗವದ್ಗೀತೆ ಅನ್ನೋಂಗಿಲ್ಲ, ಯಾವುದೋ ಬುಕ್ ತೊಗೊಳ್ಳಿ, ಅದು ತೊಗೊಳೋದ್ರಿಂದ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಆಕ್ಕೈತಿ. ಆದ್ರೆ ನಮಗೆ ಗೊತ್ತಾಗ, ನಮ್ಮ ಬ್ರೈನಿಗೆ ಮತ್ತು ಮನಸ್ಸಿಗೆ ಇಂಪ್ಯಾಕ್ಟ್ ಆಗ್ತಿರ್ತೈತಿ. ಇದು ಮಾರಲ್ ಆಫ್ ದ ಸ್ಟೋರಿ. ಹಿಂಗೆ ಸ್ಟೋರಿ ಕಾಯ್ತೀರಿ. ನೆಕ್ಸ್ಟ್ ಸ್ಟೋರಿ